ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಇದು ನನ್ನ ಹಾಡು ಕಾರ್ಯಕ್ರಮ. ಬನ್ನಿ ನಮ್ಮ ಪ್ರಕಾಶ್ ಅವರ ಹತ್ರ ಒಂದು ಹಾಡು ಕೇಳುವ ಈಗ. ಬ್ರದರ್, ಫಸ್ಟ್ ಸಿ ಡಿಯಲ್ಲಿ 2 ಹಾಡು ಆಡಿದ್ರಿ ನೀವು. ಓಕೆ. ಫಸ್ಟ್ ಸಿ ಡಿಯಲ್ಲಿ ಎಷ್ಟು 9 ಆಡಿದೆ ಅಲ್ಲ? 10 ಆಡಿದೆ ಬ್ರದರ್. ಸ್ತೋತ್ರ. ಅದರಲ್ಲಿ ಒಂದು ಅದೇ ನಾನು ಏಸಯ್ಯ ಏಸಯ್ಯ ಆರಾಧನೆ ಮಾಡಿದೆ. ಓಕೆ. ಸೊ ಅದನ್ನು ಏಸಯ್ಯ ಏಸಯ್ಯ ಆರಾಧನೆ ಮಾಡುವೆ, ಏಸಯ್ಯ ಏಸಯ್ಯ ಸ್ತುತಿಗನ ಸಲ್ಲಿಸುವೆ, ನಿನ್ನ ಆರಾಧಿಸುವೆ, ನಿನ್ನ ಸ್ತೋತ್ರವ ನೀನಾಗೆ ಸಲ್ಲಿಸುವೆ ತಂದೆಯೇ. ನೀ ಮಾಡಿದ ಉಪಕಾರಕ್ಕೆ ನನ್ನನ್ನರ್ಪಿಸುವೆ, ನಿನ್ನ ಸೇವೆಯನ ಮಾಡುವೆ, ಏಸಯ್ಯ ಏಸಯ್ಯ ಆರಾಧನೆ ಮಾಡುವೆ, ಏಸಯ್ಯ ಏಸಯ್ಯ ಸ್ತುತಿಗನ ಸಲ್ಲಿಸುವೆ. ತಾಯಿ ಗರ್ಭದಲ್ಲೇ ನಾನು ಇರುವಾಗಲೇ ಮಗನಾಗಿಯೇ ನೀನು ನನ್ನ ಕರೆದೆ, ತಾಯಿ ಗರ್ಭದಲ್ಲೇ ನಾನು ಇರುವಾಗಲೇ ಮಗನಾಗಿಯೇ ನೀನು ನನ್ನ ಕರೆದೆ, ನಿನ್ನ ಆರಾಧಿಸುವೆ, ನಿನ್ನ ಸ್ತೋತ್ರವ ನೀನಾಗೆ ಸಲ್ಲಿಸುವೆ ತಂದೆಯೇ. ನೀ ಮಾಡಿದ ಉಪಕಾರಕ್ಕೆ ನನ್ನನ್ನರ್ಪಿಸುವೆ, ನಿನ್ನ ಸೇವೆಯನ ಮಾಡುವೆ, ಏಸಯ್ಯ ಏಸಯ್ಯ ಆರಾಧನೆ ಮಾಡುವೆ, ಏಸಯ್ಯ ಏಸಯ್ಯ ಸ್ತುತಿಗನ ಸಲ್ಲಿಸುವೆ. ವಂಡರ್ಫುಲ್ ಬ್ರದರ್, ಸೂಪರ್. ತುಂಬ ಚೆನ್ನಾಗಿ ಹಾಡಿದ್ದೀರಾ, ಪ್ಲಸ್ ಒಳ್ಳೆ ಕಂಪೋಸ್ ಮಾಡಿದ್ದೀರಾ, ಒಳ್ಳೆ ಟ್ಯೂನ್ ಇರ್ಬೋದು, ಲಿರಿಕ್ಸ್ ಇರ್ಬೋದು. ಅನೇಕ ಜನ ಕೇಳಿದ್ರು ಬ್ರದರ್, ಅದೇನು ನಿನ್ನ ಸ್ತೋತ್ರವ ನಿನಗೆ ಸಲ್ಲಿಸುವೆ, ಅದೇ ಅಲ್ಲಿ ಬಾ ಅಂತ. ಅದೇ ಯೆಶಾಯನ ಬರೆದ ಪ್ರವಾದನೆಗಳು ಅಂತ ಹೇಳ್ತಿದೆ, ಯೇಸು ಹೇಳ್ತಾರೆ ನನ್ನ ಸ್ತೋತ್ರವನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ ಅಂತ. ಅಂದರೆ ಯೇಸುವಿನ ಸ್ತೋತ್ರ, ಆತನ ಸ್ತೋತ್ರವನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸಿಲ್ಲ ಅಂದರೆ ನಿನ್ನ ಸ್ತೋತ್ರವನ್ನು ನಾನು ನಿನಗೆ ಸಲ್ಲಿಸ್ತೇನೆ ಸ್ವಾಮಿ, ಮತ್ತೊಬ್ಬರಿಗೆ ನಾನು ಸಲ್ಲಗೊಡಿಸೋದಿಲ್ಲ. ನಿಜವಾಗಿ ನಿಜವಾಗಿ, ಯಾಕೆಂದರೆ ಅದು ಪರ್ಟಿಕ್ಯುಲರ್ ಆಗಿ ಅದನ್ನೇ ಕಾಯೋರು ಇರ್ತಾರೆ. ಹೌದೌದು. ಆ್ಯಕ್ಚುಲಿ ವಾಕ್ಯ ಆಧಾರಿತ ಬಿಟ್ಟು ನಾನು ಯಾವುದೇ ಲಿರಿಕ್ಸ್ನ ಮಾಡಿಲ್ಲ. ನನ್ನ ಕಂಪೋಸಲ್ಲಿ ವಾಕ್ಯ ಆಧಾರಿತವಾಗಿಯೇ ಕಂಪೋಸ್ ಮಾಡಿರೋಂಥ ಸಾಂಗ್ಸ್. ಅದರಲ್ಲಿ ನನ್ನ ಪ್ರಾಣವು ಪವಿತ್ರ ಆತ್ಮನೆ, ಅದರಲ್ಲಿ ನೋವಿನ ಮುಳ್ಳುಗಳು ನನ್ನನ್ನು ಮುತ್ತಿಕೊಳ್ಳೆ ಹಾಡು. ಸೊ ಅವೆಲ್ಲ ನನ್ನ ಲೈಫನ್ನ ಇಟ್ಟು ಬರೆದಿರೋ ಬಿಟ್ಟರೆ ಒಂದು ಲೈನ್ ಬದರ ಅದು ನನ್ನ ಪ್ರಾಣವು ಚರಣ ಆಡ್ಬಿಡ್ತೀನಿ ಬ್ರದರ್. ನನ್ನ ಪ್ರಾಣ ನೋವಿನ ಮುಳ್ಳುಗಳು ನನ್ನನ್ನು ಮುತ್ತಿಕೊಳ್ಳಲು ನೀನು ಪ್ರೀತಿಯಿಂದ ನನ್ನನ್ನು ರಕ್ಷಿಸುತ್ತಿರುವೆ, ಕುಗ್ಗಿ ಹೋದ ನನ್ನನ್ನು ಬಲಪಡಿಸಿ ಕಾಯುತ್ತಿರುವೆ, ನಿನ್ನ ಕೃಪೆಯಿಂದಲೇ ನನ್ನನ್ನು ನಡೆಸುತ್ತಿರುವೆ, ಹುದುಗಿರಲಿ ನನ್ನಾತ್ಮವು ನನ್ನೇಸುವಿನಲ್ಲೇ, ಹುದುಗಿರಲಿ ನನ್ನಾತ್ಮವು ನನ್ನೇಸುವಿನಲ್ಲೇ, ನನ್ನ ಪ್ರಾಣವು ಪವಿತ್ರಾತ್ಮನೇ
ನನ್ನೇಸುವನ್ನು ಆಗಲಾದಂತೆ ಸಹಾಯ ಮಾಡಯ್ಯ, ನನ್ನೇಸುವನ್ನು ಆಗಲಾದಂತೆ ಸಹಾಯ ಮಾಡಯ್ಯ. ಸೂಪರ್ ಬ್ರದರ್, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ, ವಂಡರ್ಫುಲ್. ಎರಡನೇ ಸಿಡಿ ಹೇಗಿರ್ಬೋದು? ಖಂಡಿತ ಎರಡನೇ ಸಿಡಿಲಿ ಖಂಡಿತವಾಗ್ಲೂ ದೇವರು ಅದ್ಭುತ ಮಾಡ್ತಾರೆ ಬ್ರದರ್. ದೇವರು ನಾನೇನು ಮಾಡಿದ್ದೀನಿ ಅಂದರೆ ದೇವ್ರ ಕೈಗೆ ಒಪ್ಪಿಸ್ಕೊಟ್ಟಿದ್ದೀನಿ. ಖಂಡಿತ ಬ್ರದರ್, ಅಷ್ಟೇ ನಾವು ದೇವರೇ ನಾನು ಏನಿಲ್ಲ ಸ್ವಾಮಿ, ಎಲ್ಲ ನೀನೇ, ಎಲ್ಲ ನಡೆಸೋದು ಅವರೇ 100%. ಸೊ ಹಾಗಾಗಿ ಅವ್ರ ಕೈಗೆ ಒಪ್ಪಿಸ್ಕೊಟ್ಟಿದ್ದೀನಿ. ಅದಕ್ಕೆ ಆ ಎರಡನೇ ಆಲ್ಬಮಲ್ಲಿ ಒಂದು ಸಾಂಗ್ ಮಾಡಿದ್ದೀನಿ, ಮನಸಾರೆ ಅಂತ. ಸೊ ಆ ಸಾಂಗ್, ಆ ಲಿರಿಕ್ಸ್ ಆಡೋಕ್ಕೆ ಆಗಲ್ಲ ನನಗೆ, ಆಡುವಾಗೆಲ್ಲ ಕಣ್ಣೀರು ಬಂದ್ಬಿಡ್ತದೆ. ಅದೇನೋ ಗೊತ್ತಿಲ್ಲ, ದೇವ್ರ ಕೃಪೆ. ಅದರಲ್ಲಿ ಒಂದು ಲಿರಿಕ್ಸ್ ಹಾಕಿದ್ದೀನಿ, ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲ್ಕೋದು, ಖಂಡಿತ ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ. ಒಳ್ಳೆ ಬರ್ತಿದೆ ಬ್ರದರ್. ಸೊ ಅದು ಆ ಲಿರಿಕ್ಸ್ ಅದು ಆಡೋಕ್ಕೆ ಆಗಲ್ಲ ಬ್ರದರ್, ಅದು ಏನು ಗೊತ್ತಾಗ್ತಿಲ್ಲ. ಸೊ ಅದು ಆಡ್ಬೇಕಾದ್ರೆಲ್ಲ ಕಣ್ಣಲ್ಲಿ ನೀರು ಬರ್ತದೆ. ಅಲ್ಲ, ನಿಜವಾಗಿ ದೇವರು ನಡೆಸುವ ರೀತಿ ನಮಗೆ ಆಶ್ಚರ್ಯ. ನಿಜ ಬ್ರದರ್, ನಾವು ನೆನೆಸಿರ್ಲಿಲ್ಲ ದೇವ್ರು ನನ್ನನ್ನು ಈ ರೀತಿಯಾಗಿ ನಡೆಸ್ತಾರೆ. ರಕ್ಷಣೆ ನಿತ್ಯ ನೀಡಿದೆ ಅಲ್ಪನಾದ ನನ್ನ ಮೇಲೆ, ಆ ವರ್ಡ್ನು ಕೂಡ ನನಗೆ ಆಡೋಕ್ಕಾಗಲ್ಲ. ಸುಮಾರು ಕಡೆ ಆಡೋಕ್ಕೆ ಹೋಗ್ತೀನಿ. ಸೊ ನಾವು ಏನು ಅಲ್ದವರು ನೋಡ್ರಿ, 1 ಕೊರಿಂಥ 1:26 ಹೇಳ್ತದೆ ವಾಕ್ಯ, ದೇವ್ರು ನಮ್ಮನ್ನು ಕರೆಯುವಾಗ ಎಂಥವ್ರನ್ನ ಕರೆದ ಒಂದು ಸಾರಿ ಆಲೋಚನೆ ಮಾಡಿ ನೋಡ್ರಿ ಅಂತ. ನಾವು ಲೋಕದಲ್ಲಿ ಅನೇಕರು ಜ್ಞಾನಿಗಳಿದ್ದಾರೆ, ಅನೇಕರು ಬಲವಂತರಿದ್ದಾರೆ, ಶ್ರೀಮಂತರಿದ್ದಾರೆ, ಜ್ಞಾನಿಗಳಿದ್ದಾರೆ, ಆಮೇಲೆ ಏನು ಹೇಳ್ತಾರೆ ಎಲ್ಲ ವೆಲ್ ಸೆಟಲ್ಡ್ ಆಗಿರೋವಂಥವ್ರಿದ್ದಾರೆ, ಶಕ್ತಿ ಸಾಮರ್ಥ್ಯ ಇರೋರು ಇದ್ದಾರೆ. ಆದರೆ ಅವ್ರನ್ನ ಯಾರನ್ನೂ ಕರೀಲಿಲ್ಲ ದೇವರು. ಬಲ ಏನಾದರೂ ನಮ್ಮನ್ನು ಗಣನೆಗೆ ಬಾರದನ್ನು ನಮ್ಮನ್ನು ದೇವರು ಆದ್ಕೊಂಡು ಇವತ್ತು. ಸೊ ಆ ವರ್ಡ್ಗಳನ್ನೆಲ್ಲ ಆಡಬೇಕಾದ್ರೆ ದೇವರು ನಮ್ಮನ್ನು ಯಾವ ರೀತಿಯಾಗೆಲ್ಲ ನಡೆಸ್ತಾನೆ ಪ್ರತಿದಿನ. ನಿಜ ಬ್ರದರ್, ನಾವು ಒಂದೊಂದು ದಿನನೂ ಕೂಡ, ಈಗ ನನ್ನ ಮ್ಯಾರೇಜ್ ಆದ್ರೂ ಕೂಡ ಒಂದೊಂದು ದಿನ ನಾವು ಲೈಫ್ ಲೀಡ್ ಮಾಡ್ಲಿಕ್ಕೆ ಕಷ್ಟಪಡ್ತೇವೆ. ಆದರೆ ನಮಗೆ ಕೊರತೆಗಳಿದೆ ಖಂಡಿತವಾಗಿ. ಆದರೆ ದೇವರು ಪ್ರತಿದಿನ ನಮಗೆ ಒಂದು ಊಟ ಕೊಟ್ಟು ನಿಜವಾಗಿ ಆತನೇ ನಮ್ಮ ಜೊತೆ ಇದ್ದು, ಆತನ ಕೈಗಳು ನಮ್ಮ ಜೊತೆ ನಡೆದಾಡುವಾಗ ಖಂಡಿತವಾಗ್ಲೂ ದೇವರು ನಡೆಸುವ ರೀತಿ ಮನುಷ್ಯನ ಜ್ಞಾನಕ್ಕೆ, ಆ್ಯಕ್ಚುಲಿ ಮನುಷ್ಯನ ಜ್ಞಾನಕ್ಕೆ ನಿಲ್ಕೋದು ಅಂತ ನಾನು ಎಕ್ಸ್ಪ್ಲೇನ್ ಮಾಡಬೇಕು. ಬಟ್ ಆ ಲಿರಿಕ್ಸಿಗೆ ಇದಕ್ಕೆ ಸೆಟ್ ಆಗಲ್ಲ ಅಂತೇಳಿ ಅಷ್ಟನ್ನು ಮಾತ್ರ ಮಾಡಿದ್ದೀನಿ. ನೀ ನಡೆಸುವ ರೀತಿ ಮನುಷ್ಯನ ಜ್ಞಾನಕ್ಕೆ ನಿಲ್ಕೋದು, ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿಯ ಸ್ವಾಮಿ. ಲೋಕದಲ್ಲಿ ಯಾರು ಕೂಡ, ನಾನು ಬೇಕಾದ್ರೆ ನನ್ನ ತಾಯಿ ಇದನ್ನು ನೋಡಿದ್ರು ಕೂಡ ಅವರಿಗೆ ನನ್ನ ಸ್ಟೇಜ್ ಈಗಲೇ ಹೇಳ್ತೀನಿ, ಒಂದು ವೇಳೆ ನನ್ನ ತಾಯಿನೂ ಕೂಡ ಬೇಕಾದ್ರೆ ಏನಾದರೂ ಒಂದು ವಿಷಯಕ್ಕೆ ನನ್ನ ಪ್ರೀತಿ ಇಟ್ಟು ಅವ್ರು ನನ್ನನ್ನು ಸಾಕಿರ್ಬೋದು, ಅವ್ರು ಏನೋ ಒಂದು ಆಶೆ ಇಟ್ಟು ನನ್ನ ಕೊನೆಗೆ ನೋಡ್ಕೊಳ್ತಾನೆ ಅಂತ. ಹೌದಲ್ಲ ಬ್ರದರ್, ಅವ್ರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾರೆ ಅಂತ. ಆದರೆ ಏಸು ಮಾತ್ರನೇ ಒಂದು ಕೂಡ ನಿರೀಕ್ಷೆ ಇಟ್ಕೊಳ್ಳಿ, ನನ್ನಿಂದ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೇ ತನ್ನ ಪ್ರಾಣವನ್ನೇ ನನಗೋಸ್ಕರ, ನನ್ನ ಪಾಪಗಳಿಗಾಗಿ, ನನ್ನ ಶಾಪಗಳಿಗಾಗಿ ಆತನು ಪ್ರಾಣ ಕೊಟ್ಟೋದ್ರಲ್ಲಿ ಶ್ರೇಷ್ಠತೆ ಬೇರೆ ಯಾರು, ನನ್ನ ಎತ್ತ ತಾಯಿನೂ ಕೂಡ ನನಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ನಾನು ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂಥದ್ದು ನನ್ನ ತಾಯಿನೇ ನಾನು. ಸೊ ನಾನು ಅವ್ರಿಗೆ ಈಗಲೂ ಬೇಕಾದ್ರೆ ಹೇಳ್ತೀನಿ, ಏಸು ಪ್ರೀತಿ ಮಾಡಿದಷ್ಟು ಯಾರು ಕೂಡ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿದಿನ ಒಬ್ಬ ಮನುಷ್ಯನ ಆಯುಸ್ ಕಾಲದಲ್ಲಿ ಏಸು ನಡೆಸುವ ಕಾಲ ಇದೆಯಲ್ಲ, ಪ್ರತಿದಿನ ನಡೆಸುವ ಅದೇ ಶ್ರೇಷ್ಠವಾದ ಕಾಲ ಬ್ರದರ್. ನಿಜವಾಗಿ ಬ್ರದರ್, ನಾವು ಯೇಸು ಸ್ವಾಮಿನ ನಂಬಿ ಆತನ ನಡೆಸ್ತಾನಲ್ಲ ಪ್ರತಿದಿನ, ಅದು ಮಾತ್ರ ಮನುಷ್ಯನ ಜ್ಞಾನಕ್ಕೆ ನಿಲ್ಕಲ್ಲ ಅದು ಖಂಡಿತ. ಅದು ಎಂಥ ಜ್ಞಾನಿನೇ ಆಗಿರಲಿ, ಅವನೆಂಥ ಇಂಜಿನಿಯರೇ ಆಗಿರಲಿ, ಅವನ ಆಕಾಶ ನಕ್ಷತ್ರಗಳನ್ನ ಕಂಡುಹಿಡ್ದಿರೋನೇ ಆಗಿರಲಿ, ಕರೆಂಟ್ಗಳು ಎಲ್ಲಿ ನೋಡ್ತೀವಲ್ಲ ಸೈಂಟಿಸ್ಟ್ಗಳನ್ನ, ಅವ್ರು ಯಾರೇ ಆಗಿರಲಿ, ಅದನ್ನು ಖಂಡಿತವಾಗ್ಲೂ ಏಸು ಆತನ ನಡೆಸುವ ರೀತಿಯನ್ನು ಮನುಷ್ಯನ ಕೆಲ ಆಗೋದೇ ಇಲ್ಲ ಬ್ರದರ್. ಅದನ್ನು ಯೋಚನೆ ಮಾಡಲಿಕ್ಕೂ ಕೂಡ ಖಂಡಿತ ಆಗಲ್ಲ. ಅದ್ಭುತವಾದ, ನಿಜವಾಗಿ ಅದು ವರ್ಣಿಸ್ಲಿಕ್ಕೆ ಸಾಧ್ಯ ಖಂಡಿತ ಪ್ರೀತಿಯನ್ನು, ಯೇಸುವಿನ ಪ್ರೀತಿ. ನಾವು ನಿಜವಾಗಿ ದೇವರಿಗೆ ಕೋಟಿ ಸ್ತೋತ್ರ. ಯಾಕಂದರೆ ದೇವರು ನಮ್ಮನ್ನು ಖಂಡಿತ ಭಾಗ್ಯವಂತರ ಅಂತ ಹೇಳ್ಬೋದು. ಅಂದರೆ ನಿಜವಾಗಿ ಖಂಡಿತ ಅದೇ ಬ್ರದರ್, ಯೇಸು ನಮ್ಮನ್ನು ಕರೆಯುವಾಗ ಎಂತೆಂಥರನ್ನ ಕರೆದು ಹೇಗಿದ್ದೀವಿ ನಾವು, ಯಾವುದಂದ್ರೆ ದೇವರ ಮುಂದೆ ನಿಲ್ಲಕ್ಕೆ ನಮಗೆ ಅಯೋಗ್ಯರು ನಾವು. ಹೌದು, ಖಂಡಿತ ಅರ್ಹತೆ ಇಲ್ಲ. ಖಂಡಿತ ಬ್ರದರ್. ಸೊ ನಾವು ಕ್ರೂರಿಗಳು ನಿಜ. ಖಂಡಿತ. ನಾನು ಆ್ಯಕ್ಚುಲಿ ಹಾಸನಿಗೆ ಬಂದಾಗ ನಾನು ಹೀರೋ ಥರ ಇರಬೇಕು, ಅಂದರೆ ಈ ಹೊಡೆದಾಟ, ಈ ಕ್ರಿಮಿನಲ್, ಈ ಥರದಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ನಾನು ಹಾಸನಿಗೆ ಬಂದಾಗ ಈ ರೌಡಿಸಮ್ ಇರೋ ಏರಿಯಾಗಳಲ್ಲೇ ಇದ್ದಿದ್ದು ನಾನು. ಸೊ ಅವ್ರನ್ನ ಜಾಸ್ತಿ ಪರಿಚಯ ಮಾಡ್ಕೊಳ್ಳಿದೆ, ಯಾಕೆಂದರೆ ನನಗೆ ಅದು ಭಾರಿ ಇಂಟ್ರೆಸ್ಟ್ ನನಗೆ.
ಆಮೇಲೆ ಮತ್ತೆ ಮೋಸ ಮಾಡ್ಬೇಕಂತ ಮತ್ತೆ ಮಾತು ಚೆನ್ನಾಗೇ ಮೋಸ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನಾವೆಲ್ಲ ಆಗ. ಆಮೇಲೆ ಏನಾದರೂ ಯಾರು ಮೋಸ ಮಾಡಬೇಕು ಅದೇ ನಮ್ಮ ಮೈಂಡೆಲ್ಲ ಅದೇ, ಒಬ್ಬರನ್ನ ಮೋಸ ಮಾಡಬೇಕು, ನಾವು ಸ್ವಲ್ಪ ಮೇಲೆ ಬರಬೇಕು, ನಾವು ಸ್ವಲ್ಪ ಹಿಂಗಿರ್ಬೇಕು ಆಗಿರ್ಬೇಕು, ಒಬ್ಬನ ತುಳಿದಾರು ನಾವು ಮೇಲೆ ಬರಬೇಕು, ಆ ರೀತಿಯಾಗಿದ್ದ ಇದ್ದವ್ರನ್ನ. ಒಂದು ವೇಳೆ ನಾನು ಯೇಸು ಸ್ವಾಮಿನ ಕಂಡ್ಕೊಳ್ಳಿಲ್ಲ ಅಂದಿರ್ಬೋದು, ಖಂಡಿತ ಹೇಳ್ತೀನಿ ಒಬ್ಬ ರೌಡಿ ಆಗಿರಬೇಕಾಗಿತ್ತು ಖಂಡಿತವಾಗ್ಲೂ. ನಾನು ಇಲ್ಲಾಂದರೆ ಒಬ್ಬ ಕ್ರಿಮಿನಲ್ ಅಂದರೆ ಮೋಸ ಮಾಡಿಕೊಂಡೇ ಅನೇಕರಿಗೆ ಇದು ಮಾಡ್ತಿದ್ದೆ. ಇದು 100%. ಯಾಕೆಂದರೆ ಇದಿತ್ತು ನನಗೆ. ಒಬ್ಬ ನಿಮ್ಮನ್ನೀಗ ಪ್ರಸಾದ್ ಬ್ರದರ್ನ ಹೇಗೆ ಮೋಸಗೊಳಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಐಡಿಯಾ ಇತ್ತು, ಮಾತಿನಲ್ಲಾಗಲಿ ನಮ್ಮ ಮುಖದ ಹಾವಭಾವ ಇದರಲ್ಲೆಲ್ಲ ಮಾಡೋದು ಇತ್ತು ಕೆಪಾಸಿಟಿ. ಆದರೆ ಯೇಸು ನನ್ನ ಲೈಫಲ್ಲಿ ಬಂದಾಗ ನಾನು ಯಾರು ಅಂತ ನಾನೇ ಅರ್ಥ ಮಾಡಿಕೊಂಡೆ. ಅದೇ ನನ್ನ ಯೇಸು ಮನೆಯಲ್ಲಿ ನನಗೆ ಆನಂದವೇ ಎಲ್ಲಿಲ್ಲದ ತಂದ ಸಂತೋಷ ಸೌಭಾಗ್ಯ, ಫಸ್ಟ್ನೇ ಆಲ್ಬಮಲ್ಲಿರೋಂಥ ಸಾಂಗು. ಅದರಲ್ಲಿ ನಾನು ಹೇಳಿದೆ, ಪ್ರೀತಿ ಯೇಸು ನನ್ನ ಹೃದಯದಲ್ಲಿ ವಾಸ ಮಾಡಿದ. ಅದರಲ್ಲಿ ಅದು ಸೂಪರ್ ಆಗಿದೆ, ಅದು ಕೂಡ ಚೆನ್ನಾಗಿ. ಹೌದು, ಪ್ರೀತಿ ಯೇಸು ನನ್ನ ಹೃದಯದಲ್ಲಿ ವಾಸ ಮಾಡಿದ ಎಂಬುದಾಗಿ. ಸೊ ಯೇಸು ನನ್ನ ಹೃದಯದಲ್ಲಿ ವಾಸ ಮಾಡಿದಾಗ ನಾನು ಯಾರು ಅಂತ ನಾನು ಪ್ರಕಟ ಆಗ್ತೀನಿ. ಅಲ್ಲ, ನಾವು ಕನ್ನಡಿನೇ ಮುಂದೆ ಬಂದ್ಬಿಡ್ತದೆ ನಾನು ಹೆಂಗಿದ್ದೀನಿ ಅಂತ. ಸೊ ಹಾಗೆ ದೇವರು ನಮ್ಮನ್ನು ಪ್ರತಿದಿನ ನಡೆಸ್ತಿದ್ದಾನೆ. ಈಗ ನಾವು ಏನೇ ಮುಂದೆ ನಾನು ಎಂಥ ದೊಡ್ಡ ಲೆವೆಲಿಗೆ ಹೋದ್ರೂ ಕೂಡ, ದೊಡ್ಡ ಲೆವೆಲ್ ಅನ್ನೋದಕ್ಕಿಂತ ಹೇಗೆ ಮುಂದೆ ಹೋದ್ರೂ ಕೂಡ ನಾನು ಈಗ ಹೇಗಿದ್ದೀವೋ ಹಾಗೇ ಇರಬೇಕು. ಹೌದು, ಅದು ಅನೇಕರು ನಾನು ಅಲ್ಲ, ಅವ್ರವ್ರ ಪರಿಸ್ಥಿತಿಗಳು ಆ ಥರ ಇರ್ಬೋದು, ಅಥವಾ ಅವ್ರು ಇರೋವಂಥ ಸಮಯ ಸಂದರ್ಭಗಳು ಇರ್ಬೋದು. ಅನೇಕ ಸೇವಕರುಗಳು ಈಗಿದ್ದಂಗೆ ಈಗಿಲ್ಲ. ಹೌದೌದು, ಅನೇಕ ಸೇವಕರುಗಳು ಈಗ ಫಸ್ಟ್ ಆಲ್ಬಮ್ ರಿಲೀಸ್ ಮಾಡಿದ್ಮೇಲೆ, ಅಥವಾ ಅವರು ದೊಡ್ಡ ದೊಡ್ಡ ಸೇವಕರುಗಳು ಆದಮೇಲೆ ಫಸ್ಟ್ ಆಲ್ಬಮಲ್ಲಿರೋ ಅಷ್ಟು ಒಂದು ಆಮೇಲೆ ಇರಲ್ಲ. ಆದರೆ ನನ್ನ ಆಸೆ ಏನು ಅಂದರೆ, ನಾನು ನೆಕ್ಸ್ಟ್ CD ಎಷ್ಟರ ರಿಲೀಸ್ ಮಾಡಲಿ, ರಿಲೀಸ್ ಮಾಡ್ದೇ ಇರಲಿ, ನಾನು ಈಗ ಹೆಂಗಿದ್ದೀನೋ ಹಾಗೇ ಇರಬೇಕು. ಅದೇ ನನಗಿಷ್ಟ. ನಾನು ಯೇಸು ಸ್ವಾಮಿ, ನಾನು ಎದುರುಗಡೆ ನನ್ನ ಮಿಸ್ಸಸ್ಗೆ ನಾನು ಅವಾಗ ಹೇಳ್ತಾ ಇರ್ತೀನಿ, ನಾನೀಗ ಹೆಂಗಿದ್ದೀವೋ ನಾನು ಹಾಗೇ ಇರಬೇಕು. ಸ್ಪೆಷಲಾಗಿ ತೋರಿಸ್ಕೊಳ್ಳೋದಾಗಲಿ, ಅದರಲ್ಲಿ ನಾವು ತೊಗೊಂಡು ಬಂದಿಲ್ಲ. ಏನಾರು ನನ್ನ ಸಾಮರ್ಥ್ಯದಿಂದ ನಾನು ಏನಾದ್ರು ಮಾಡಿದ್ದೀನಿ ಅಂದರೆ ತೋರಿಸ್ಕೊಳ್ಳೋಣ. ಹಂಗಾದ್ರೆ ತೋರಿಸ್ಕೊಳ್ಳೋದ್ರಲ್ಲಿ ಅರ್ಥ ಇದೆ. ಎಲ್ಲ ಕೊಟ್ಟಿರೋದು ದೇವರು ನಿಜವಾಗಿ. ಸೊ ಅದರಿಂದ ಅವ್ರು ಕೊಟ್ಟಿರೋದ್ರಿಂದ ಅವ್ರ ನಾಮಕ್ಕೆ ಉಪಯೋಗ ಮಾಡೋದ್ರಿಂದ, ವಾಕ್ಯ ಹೇಳ್ತಿದೆ ಬ್ರದರ್, ದೇವರು ನಮ್ಮನ್ನು ಯೇಸು ಕ್ರಿಸ್ತನು ಸ್ವಂತ ರಕ್ತವನ್ನು ಕೊಟ್ಟು ನಮ್ಮನ್ನು ಕ್ರಯಕ್ಕೆ ಕೊಂಡ್ಕೊಂಡ್ಮೇಲೆ, ನಾನು ನಿಮ್ಮನ್ನು ಕೊಂಡ್ಕೊಂಡ್ಮೇಲೆ ನಿಮಗೆ ಸ್ಯಾಲ್ರಿ ಇಲ್ಲ ಅಂತ ಅರ್ಥ ಅಲ್ಲ. ನಿಮ್ಮನ್ನು ಒಂದು ಸಾರಿ ನಾನು ಕೊಂಡ್ಕೊಂಡಾಯ್ತು, ನೀವು ನನಗಿನ್ನ ಗುಲಾಮ ಅಂತ ಅರ್ಥ. ನಿಮಗೆ ಸ್ಯಾಲ್ರಿ ಇಲ್ಲ, ಏನಿಲ್ಲ, ನಾನು ಏನು ಹೇಳ್ತೀನೋ ಅದು ನೀವು ಮಾಡೋದಷ್ಟೇ ಕರ್ತವ್ಯ. ಹಾಗೆಯೇ ಯೇಸು ಸ್ವಾಮಿ ನಮ್ಮನ್ನು ಕ್ರಯಕ್ಕೆ ಕೊಳ್ಳಲ್ಪಟ್ಟಾರೆ ಅಂದರೆ ನಾನು ದಾಸನ ಆತನಿಗೆ. ನಿಜವಾದ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಂಗಿಲ್ಲ ಸೇವೆಯಲ್ಲಿ. ನಾವು ಏನು ಎಕ್ಸ್ಪೆಕ್ಟೇಷನ್ ಅಂದರೆ ಬರೀ ಹಣ ಅಲ್ಲ ನಾನು ಹೇಳ್ತಿರೋದು ಬ್ರದರ್, ನೇಮು ಫೇಮು ಏನೆಲ್ಲ ಇದೆ ಅವು ಯಾವುದು ಕೂಡ ನನ್ನ ಲೈಫಲ್ಲಿ ಬರಬಾರ್ದು. ನಾನು ಇದನ್ನು ನೋಡ್ತಿರುವಂಥ ಅನೇಕ ಜನಗಳಿಗೆ ಹೇಳ್ತೀನಿ, ಯವನಸ್ಥರಿಗಾಗಲಿ, ಅನೇಕ ಕ್ರೈಸ್ತ ನನ್ನ ಪ್ರೀತಿಯ ಸಹೋದರ ಹೇಳ್ತೀನಿ, ಯಾರಿಗೂ ಕೂಡ ಅಭಿಮಾನಿಗಳಾಗಲಿ ಫ್ಯಾನ್ಸ್ಗಳಾಗಲಿ ಆಗಬೇಡಿ. ನೀನು ಫ್ಯಾನ್ಸು ಅಭಿಮಾನಿ ಆಗಬೇಕು ಅಂದಿದ್ರೆ ಯೇಸುವಿಗಿದ್ದಂಥ ಫ್ಯಾನ್ ಆಗ್ರಿ. ಏನು ಅಂದರೆ ಆತನಿಗೆ ತನ್ನ ಆಲಯದ ಮೇಲೆ ಇದ್ದಂಥ ಅಭಿಮಾನ, ವಾಕ್ಯ ಒಂದೇ ಕಡೆ ಬರೆಯಲ್ಪಡ ಆಲಯದ ಮೇಲೆ ಇದ್ದಂಥ ಅಭಿಮಾನ. ನಿನಗೆ ನಿನ್ನ ಆಲಯ ಯಾರು? ನೀನೇ. ವಾಕ್ಯ ಹೇಳ್ತಿದೆ, ದೇವರ ಆಲಯ ನಾನೇ ಎಂಬುದಾಗಿ. ನಿನ್ನ ಆಲಯದ ಮೇಲೆ ನಿನಗೆ ಅಭಿಮಾನ ಇರಬೇಕು ಫಸ್ಟು. ನನ್ನ ಆಲಯದ ಮೇಲೆ ನನಗೆ ಅಭಿಮಾನ, ನನ್ನ ಯೇಸು ನನ್ನ ಹೃದಯದಲ್ಲಿ ವಾಸ ಮಾಡ್ತೇನೆ ಅನ್ನೋ ಅಭಿಮಾನ ಒಂದು ಬಿಟ್ಟು ಪ್ರಕಾಶ್ ಮೀಡಿಯಾ ಆಗಲಿ, ಬೇರೆ ಯಾವುದೇ ಸೇವಕ ಎಂಥ ದೊಡ್ಡ ಸೇವಕ ಆಗಲಿ, ಯಾರನ್ನೂ ಕೂಡ ಇದು ಮಾಡಬೇಡಿ, ಫ್ಯಾನ್ಸ್ ಆಗಬೇಡಿ, ಅಭಿಮಾನಿಗಳಾಗಬೇಡಿ. ಯೇಸು ನಿನ್ನ ಆಲಯದ ಅಭಿಮಾನ ಮಾತ್ರ ನಿನಗಿರಲಿ. ಅವ್ರನ್ನ ಗೌರವಿಸ್ರಿ, ಅವ್ರನ್ನ ಸ್ವೀಕಾರ ಮಾಡ್ಕೊಳ್ರಿ, ಅವರೊಟ್ಟಿಗೆ ಬೆಳೀರಿ. ಆದರೆ ಫ್ಯಾನ್ಗಳು ಮಾತ್ರ ಆಗಬೇಡಿ, ಅಭಿಮಾನಿಗಳು ಮಾತ್ರ ಆಗಬೇಡಿ. ಯಾಕೆಂದರೆ ಯೇಸುವಿನ ಇದ್ದಂತೆ ವಾಕ್ಯ ಹೇಳ್ತಿದೆ, ಆಲಯದ ಅಭಿಮಾನ ನನ್ನನ್ನು ದಹಿಸಿದ್ದೆ, ಬೆಂಕಿಯಂತೆ ದಹಿಸ್ತದೆ ಎಂಬುದಾಗಿ. ಆಲಯದ ಅಭಿಮಾನ ಇರಲಿ. ಯಾವ ಆಲಯ? ನಿನ್ನ ಆಲಯದ ಅಭಿಮಾನ. ದೇವರಾತ್ಮನನ್ನು ವಾಸ ಮಾಡಿಸ್ತಾನೆ. ಯಾವುದು ಆಲಯ? ಯಾವುದು? ಯೇಸು ವಾಸ ಮಾಡುವಂಥ ಆಲಯ ಅದು ನಾನೇ. ಸೊ ನನ್ನ ಆಲಯದ ಮೇಲೆ ಅಭಿಮಾನ ಇರಬೇಕು. ನಾನು ಹೇಗೆ ಇದನ್ನು ಕಾಪಾಡ್ಕೊಬೇಕು, ಹೇಗೆ ಜೋಪಾನ ಮಾಡಬೇಕು. ದೇವರು ತಾನೇ, ಸರ್ವಶಕ್ತನಾದ ದೇವರು ತಾನೇ ನನ್ನ ಸೃಷ್ಟಿ ಮಾಡಿದ ಕರ್ತನು ನನ್ನ ಒಳಗೆ ವಾಸ ಮಾಡ್ತಾನೆ ಅಂದರೆ ನನ್ನ ಆಲಯದ ಅಭಿಮಾನದಲ್ಲಿ ನಾನು ಭಾರಿ ಸ್ಟ್ರಾಂಗ್ ಆಗಿರಬೇಕು. ಸೊ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ತುಂಬ ಸಂತೋಷ ಬದರ್, ತುಂಬ ಖುಷಿ ಆಯಿತು. ಅನೇಕ ಅನುಭವಗಳನ್ನು, ಖಂಡಿತ ಹೊಸ ಹೊಸ ವಿಷಯಗಳನ್ನು ನಿಮ್ಮ ಮುಖದ ನಾನು ತಿಳ್ಕೊಂಡೆ. ದೇವರು ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಖಂಡಿತ. 2ನೇ ವಾಲ್ಯೂಮ್ CD ಹಾಡು ಖಂಡಿತ ಒಂದು ಲೈನ್. ಖಂಡಿತ ಅದೇ ಮನಸಾರೆ ಸಾಂಗ್ ಹೇಳಿದ್ನಲ್ಲ, ಸೊ ಅದರದೇ ಒಂದು ಲೈನ್. ಖಂಡಿತ ಸುಮಾರು ಸಾಂಗ್ಸ್ ಇದೆ ಅದರಲ್ಲಿ. ನೀನು ಪ್ರಸನ್ನತೆ ಆಗಲಿ ಅಥವಾ ಅನೇಕ ಸಾಂಗ್ಸ್ಗಳಿದೆ ಅದರಲ್ಲಿ. ಮನಸಾರೆ ಅನ್ನೋ ಸಾಂಗಲ್ಲಿ
ಒಂದು ಚರಣ ಮಾತ್ರ ಹಾಡಿ ಖಂಡಿತ, ನಿಮಗೆ ಸಸ್ಪೆನ್ಸ್ ಏನಿಲ್ಲ, ಬಟ್ ಒಂದು ಚರಣ ಹಾಡಿ ಚರಣ ಹಾಡಿ, ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು, ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ, ನೀ ನಡೆಸುವ ರೀತಿ ಜ್ಞಾನಕ್ಕೆ ನಿಲುಕದು, ನೀ ತೋರಿಸುವ ಪ್ರೀತಿ ಕಣ್ಮಣಿಯ ರೀತಿ, ಸ್ತುತಿಸುವೇನು ಹೊಗಳುವೇನು ಆರಾಧಿಸುವೆ ಮನಸಾರೆ ನಿನ್ನನ್ನೇ, ಸ್ತುತಿಸುವೇನು ಹೊಗಳುವೇನು ಆರಾಧಿಸುವೆ ಮನಸಾರೆ ನಿನ್ನನ್ನೇ, ಮನಸಾರೆ 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 ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಮನಸಾರೆ, ಹೃದಯ ತುಂಬಿ ಆರಾಧಿಸುವೆ ನಿನ್ನನ್ನೇ ಮನಸಾರೆ. ತುಂಬ ಚೆನ್ನಾಗಿದೆ ಬ್ರದರ್. ಸೊ ಅದು ಹೀಗೆ ಆಡ್ಬೇಕಾದ್ರೆ ಈಗ ಬರ್ಬೋದು, ಅಂದರೆ ಮ್ಯೂಸಿಕಲ್ಲಿ ಅಥವಾ ಖಂಡಿತ, ಖಂಡಿತ, ಅದೇ ಹೇಗೆ ಬರ್ತದೆ ನೋಡಬೇಕು. ಖಂಡಿತ 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 ಒಳ್ಳೆ ಚೆನ್ನಾಗಿ ಬರ್ದಿದ್ದೀರಿ ಬ್ರದರ್. ಒಂದು ಕೊನೆಯ ಪ್ರಶ್ನೆ. ಓಕೆ ಓಕೆ, ಸಮಯ ಆಗ್ತಾ ಮುಗಿತಾ ಬಂತು. ಅಲ್ಲ ಹೇಳ್ಬೇಕಂತೇನಿಲ್ಲ, ಪ್ರಶ್ನೆಗೆ ಉತ್ತರ ಹೇಳ್ಬೇಕಂತೇನಿಲ್ಲ. ಖಂಡಿತ ಅಲ್ಲ ಅಲ್ಲ ನನ್ನಲ್ಲಿರುವುದಾದ್ರೆ ನಿಮಗೆ ಕೊಡ್ಲಿಕ್ಕೆ ಅಲ್ಲ, ಹಾಗೆಲ್ಲ ಹೀಗೆ ಅಂದ್ರೆ ನಾನು ತೆರೆದ ಹೃದಯ ಭಾಗ 2 ಮಾಡ್ತೀರಾ ಅಥವಾ ಏನಾದರೂ ಸ್ಪೆಷಲ್ ಆಗಿ ಹೆಸರು ಏನಾದ್ರು? ಇಲ್ಲ, ಅದೇ ನಾನು ಹೇಳ್ದ ಹಾಗೆ ಸೀಕ್ರೆಟ್ ಏನಿಲ್ಲ ಅದರಲ್ಲಿ, ನಾವು ಏನು ಇಡ್ತೀವಿ ಏನು ಮಾಡ್ತೀವಿ ಅಂತ. ಸೊ ಏನಾದರೂ ದೇವ್ರು ನನಗೆ ಏನಾದ್ರು ಹೋಲಿ ಸ್ಪಿರಿಟ್ ಏನಾದ್ರು ಲೀಡ್ ಮಾಡಿ ಬೇರೆ ಏನಾದರೂ ನೀನು ಮಾಡಬೇಕು ಅಂದರೆ ಖಂಡಿತ ಮಾಡ್ತೀನಿ. ಇಲ್ಲ ಅದೇ ಕಂಟಿನ್ಯೂ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ತೆರೆದ ಹೃದಯ ವಾಲ್ಯೂಮ್ 2 ಖಂಡಿತ ಮಾಡೇ ಮಾಡ್ತೀನಿ. ಯಾಕಂದರೆ ನಿಮ್ಮದು ಈಗ ತೆರೆದ ಹೃದಯ ಅಂದ್ಕೊಳ್ಳೆ ಪಟ್ಟ ಬರೋದು ಪ್ರಕಾಶ್ ಅವರ ಅಂತ. ಹಾಗಾಗಿ ಅದು ನನ್ನ ಲೆಕ್ಕದಲ್ಲಿ ನನಗೆ ಗೊತ್ತಿಲ್ಲ ನಿಮ್ಮ ದೇವರಾತ್ಮ ನಿಮ್ಗೆ ಯಾವ ರೀತಿ ನಡೆಸಿದೆ ಅಂತ. ಆಗ ಅನೇಕರು ಇವಾಗೆಲ್ಲ ಅದೇ ರೇ ತೆರೆದ ಹೃದಯ ಬನ್ರಿ ಇಲ್ಲಿ ಅಂತ ಒಂದು ಸ್ಟ್ಯಾಂಪಿಂಗ್ ಆದಾಗ. ಹೌದು, ಅದೇ ನನ್ನ ಲೆಕ್ಕದಲ್ಲಿ ಕಂಟಿನ್ಯೂ ಆದರೆ ಒಂದು ತುಂಬ ಚೆನ್ನಾಗಿರ್ಬೋದು. ಯಾಕಂದರೆ ಖಂಡಿತ ಎಲ್ಲರಿಗೂ ಒಂದು ಹೌದು. ಸುಮಾರು ಜನ ಹೇಳಿದ್ರು, ಬ್ರದರ್ ಹಾಗೆ ಇಡಿ ಹೀಗಿಡ್ರಿ, ನೆಕ್ಸ್ಟ್ ಈ ಥರ ಪ್ಲಾನ್ ಮಾಡಿ ನಮ್ಮ ಜೊತೆ ಇರೋ ಅಂತಾರೆ. ಸುಮಾರು ಜನ ಒಬ್ಬ ಆಲೋಚನೆ ಬೇಕು ನಮಗೆ ಖಂಡಿತ. ಆದರೆ ಹೋಲಿ ಸ್ಪಿರಿಟ್ ನಂಗೆ ಲೀಡ್ ಮಾಡಬೇಕು, ದೇವ್ರು ತಾನೇ ನಮ್ಮನ್ನು ಲೀಡ್ ಮಾಡಿದ್ರೆ ಖಂಡಿತ. ಇಲ್ಲ ಅಂದರೆ ಒಳ್ಳೆ ಉತ್ತಮವಾದ ಹೆಸರು ಬರ್ತದೆ. ಯಾಕಂದರೆ ನೀವು ಹೇಳೋದು ಅದು ಕರೆಕ್ಟ್ ಆಗಿರೋ ವರ್ಡ್ ದೇವರು. ಖಂಡಿತ ಆ್ಯಕ್ಚುಲಿ ಅದೇ 5-6 ನಿನೇನಿಗೆ ಕದ ತೆರೆದನು ಎಂಬುದಾಗಿ ಪರಮಗೀತೆಯಲ್ಲಿ ಹೇಳ್ತಿದ್ದಲ್ಲ, ಅದೊಂದು ಲೈನ್ ಓದಲಿಕ್ಕೆ ಮಾತ್ರ ನಮಗೆ ಇಷ್ಟ ಇದೆ. ನೀವೇನಾದ್ರೂ ಕೆಳಗಿನ ಲೈನ್ ಓದ್ತಾ ಹೋದ್ರೆ ತುಂಬ ಭಯ ಆಗ್ತದೆ. ಯಾರೋ ಈಗ ಕೇಳಿಸ್ಕೊಳ್ತಿರಂತ ಹೋದ್ರಿ, ನಿನೇನಿಗೆ ಕದ ತೆರೆದನು ಪರಮಗೀತೆ 5ನೇ ಅಧ್ಯಾಯ 6ನೇ ವಾಕ್ಯ ನೀವು ಹೋಗಿ ನೋಡ್ರಿ. ನೀವೇನಾದ್ರೂ ಮುಂದೆ ಅದನ್ನೇನಾದ್ರೂ ಕಂಟಿನ್ಯೂ ಮಾಡಿದ್ರೆ ನೀವು ತುಂಬ ಭಯ ಆಗ್ತದೆ. ಏನು ಅಂದರೆ ನಿನೇನಿಗೆ ಕದ ತೆರೆದನು ಅಂತ ಅಷ್ಟೇ ಇರೋದು. ಮುಂದೆ ಹೇಳಿದ್ರೆ ಕದೆ ತೆರೆದು ನೋಡ್ರಿ ನಾನು ನಿನೇನಿರಲಿಲ್ಲ ಅಂತ. ಆತನು ಹೋಗ್ಬಿಟ್ಟಿದ್ದ, ಊರೆಲ್ಲ ಹುಡುಕಿದೆ, ಆತನನ್ನು ಹುಡುಕಿದೆ ಸಿಕ್ಕಲಿಲ್ಲ. ಯಾಕೆಂದರೆ ಆತನು ತಟ್ಟಿದಾಗ ನಾನು ನಿದ್ದೆ ಮಾಡ್ತಾಯಿದ್ದೆ, ಆತನು ಕೂಗಿದಾಗ ನಾನು ಗಾಢ ನಿದ್ರೆಯಲ್ಲಿದ್ದೆ, ಆತನ ಸ್ವರಕ್ಕೆ ನಾನು ಕಿವಿಗೊಡ್ಲಿಲ್ಲ, ತೆರೀಲಿಕ್ಕಾಗಲಿಲ್ಲ. ಪ್ರಯಾಸಪಟ್ಟು ಬಂದು ತೆಗೆದು ನೋಡಿದೆ, ಆದರೆ ನಾನು ಇನ್ನೇನಿರಲಿಲ್ಲ. ತಟ್ಟುವಾಗ ತೆರೆದ್ರೆ, ತಟ್ಟುವಾಗ ಅನ್ನೋದಕ್ಕಿಂತ ನೀನು ತೆರೆದೇ ಇದ್ದರೆ, ಯೇಸು ಕ್ರಿಸ್ತನಿಗೆ ತೆರೆದಿದ್ದರೆ ಆತನ ಒಳಗೆ ಬರ್ತಾನೆ, ಯಾವಾಗ ಬೇಕಾದರೂ ಬರ್ತಾನೆ ಯೇಸು ಸ್ವಾಮಿ ಒಳಗೆ. ನಿನ್ನೊಳಗೆ ಅನ್ಯೋನ್ಯತೆ ಮಾಡ್ತೀನಿ, ಸಂಗಡ ಊಟ ಮಾಡ್ತಾನೆ. ಊಟ ಅನ್ನೋದು ಅನ್ಯೋನ್ಯತೆ ಸೂಚನೆ ಮಾಡ್ತದೆ. ದೇವರೊಂದಿಗೆ ಅನ್ಯೋನ್ಯತೆವಾಗಿದ್ದೀವಿ ಅಂದರೆ ಅನೋಕನು ದೇವರ ಅನ್ಯೋನ್ಯತೆಯಲ್ಲಿ ನಡೆದು ಮರಣವನ್ನೇ ಅನುಭವಿಸದೇ ಇದ್ದೇ ಪರಲೋಕಕ್ಕೆ ಹೋಗಿದ್ದಾನೆ. ಸೊ ಯೇಸುವಿನ ಜೊತೆ ನಾವಿರುವಾಗ ಲೋಕದಲ್ಲಿ ಬರುವ ಯಾವುದೇ ಕಷ್ಟಗಳಲ್ಲಿ ಸಂಕಟಗಳಿಗಾಗಲಿ ಯಾವುದಕ್ಕೂ ಚಿಂತೆ ಮಾಡೋದಿಲ್ಲ. ನಾವು ಯೇಸುವಿಗೆ ತೆರಿಬೇಕು ಅಷ್ಟೇ. ತೆರೆದ ಹೃದಯ ಇರಲಿ ಬರೋದು ತುಂಬ ಸಂತೋಷ. ಖಂಡಿತ ಅದೇ ನಾವು ವೀಕ್ಷಕರಿಗೆ ಏನು ಅದೇ ನಾನು ಆ್ಯಕ್ಚುಲಿ ಅಂದರೆ ತುಂಬ ಜನ ಇದು ವೀಕ್ಷಕರು ನೋಡ್ತಾರೆ. ಯಾಕಂದರೆ ಆಸಕ್ತಿ, ಹಾಡಿನಲ್ಲಿ ಆಸಕ್ತಿ ಇರುವವರು ಖಂಡಿತ CD ಮಾಡಬೇಕಂತ ಹಾಡುಗಳನ್ನು ಬರೀಬೇಕು ಆಸಕ್ತಿ ಜಾಸ್ತಿ ಜನ ನೋಡ್ಬೋದು. ಖಂಡಿತ ಅವರಿಗೆ ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಅಂದರೆ CD ಮಾಡಲಿಕ್ಕೆ
ಅದು ತುಂಬ ವಿಷಯಗಳನ್ನು ನೀವು ಹೇಳಿದ್ರಿ, ಅಂದರೆ ಎನ್ಕರೇಜ್ ಮಾಡಿದ್ರಿ. ನಮ್ಮ ಖಂಡಿತವಾಗಿ ನಾವು ದೇವರ ಮೇಲೆ ಭಾರ ಹಾಕಿದ್ವಿ. ನೀವು ಹೇಳಿದಾಗ ಎಲ್ಲವನ್ನು ಕರ್ತನ ಮೇಲೆ. ಹೌದು, ಖಂಡಿತ. ನಮ್ಮ ಅನುದಿನದ ಭಾರ ನೋಡುವ ದೇವರು ಖಂಡಿತವಾಗಿ ಎಲ್ಲವನ್ನೂ ಆತ ನಡೆಸ್ತಾನೆ. ನಿಮ್ಮ ಪರವಾಗಿ ಏನಾದರೂ ಹೇಳಲಿಕ್ಕೆ ಬಯಸ್ತೀರ? ಹೌದು, ಖಂಡಿತ ನಾನು ಹೇಳ್ತೀನಿ. ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಅನೇಕರು ಸಾಂಗ್ಸ್ಗಳನ್ನ ಬರೆದಿದ್ದಾರೆ. ಸೊ ಅನೇಕರು ನೀವು ಉತ್ತಮವಾದ ಸಾಂಗ್ಸ್ಗಳು ನಿಮ್ಮ ಹತ್ರ ಇರ್ಬೋದು, ನೀವು ಅನೇಕರ ಸಹಾಯಗಳನ್ನ ನೀವು ಎದುರು ನೋಡ್ತಾ ಇರ್ಬೋದು. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲದಕ್ಕೂ ಒಂದು ಸಮಯ ಇದೆ ಪ್ರೀತಿಯ ಸಹೋದರ ಸಹೋದರಿ. ನಿನ್ನ ಸಮಯ ಬರುವ ತನಕ ಕಾಯಿ. ಸೊ ನಿನ್ನ ಸಮಯ ಬರುವಾಗ ದೇವ್ರು ತಾನೇ ನಿನ್ನ ಮೇಲೆ ಕೆತ್ತಾನೆ. ನೀನು ಬೇಗ ನೀನು ಹೋಗ್ಬೇಕು, ನೀನು ಓಡಬೇಕಂತ ಹೋಗ್ಬೇಡ, ದೇವರೊಟ್ಟಿಗೆ ನಡೆಯೋದನ್ನೇ ಕಲಿ. ನಾನು ಅದನ್ನೇ ಹೇಳ್ತಿರ್ತೀನಿ ಬ್ರದರ್, ನೀವು ಕೇಳ್ತಿರೋವಂಥವ್ರಿಗೆ ಹೇಳ್ತಿದ್ದೀನಿ, ನೀವು ಓಡಲಿಕ್ಕೆ ಹೋಗ್ಬೇಡಿ, ಫಸ್ಟು ನಡೆಯೋದನ್ನು ಕಲೀರಿ ದೇವ್ರ ಹತ್ರ. ಸೊ ನೀನು ನಡೆಯುತ್ತಾ ನೀನು ಓಡೋದನ್ನು ಕಲಿಸೋಕ್ಕೆ ದೇವರು ಸಹಾಯ ಮಾಡ್ತಾರೆ, ನೀನು ಓಡಲಿಕ್ಕೆ ದೇವರು ಸಹಾಯ ಮಾಡ್ತಾನೆ. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಹಾಡು ಬರೆದಿರೋಂಥ ಇಟ್ಕೊಂಡು ಪ್ರಾರ್ಥನೆ, ದೇವರೇ ನನಗೆ ಸಮಯ ಕೊಡು, ನಾನು ಇದನ್ನು ಮಾಡ್ಬೇಕು, ನೀನೇ ಕೊಟ್ಟಿರೋದಾದರೆ ನೀನು ನಡೆಸು, ನಾನು ಕೈ ಹಾಕ್ತೀನಿ. ನೀವು ಕೈ ಹಾಕೋದನ್ನು ಮರಿಬೇಡ್ರಿ ಪ್ರೀತಿಯ ಸಹೋದರ. ನಾನು ನಿಮಗೆ ಎನ್ಕರೇಜ್ ಮಾಡ್ತೀನಿ, ನೀವು ಯಾವುದೇ ಸಾಂಗ್ಸ್ಗಳು ನೀವು ಮಾಡಿದ್ರೂ ಕೂಡ ಕರ್ತನಿಗೋಸ್ಕರ ಎಂಬುದಾಗಿ ನೀವು ಕೈ ಹಾಕ್ರಿ, ದೇವ್ರು ನಿಮಗೆ ಅದನ್ನು ಕಾರ್ಯರೂಪಕ್ಕೆ ತರ್ತಾನೆ. ಇದು ಯಾಕೆಂದರೆ ನಾನೇನು ಹೇಳ್ತೀನಿ ಬ್ರದರ್ ಅಂದರೆ, ನಾನು CD ಮಾಡಬೇಕಂತ ಕೈ ಹಾಕಿ 4ನೇ ವರ್ಷದಲ್ಲಿ ನಾನು ರಿಲೀಸ್ ಮಾಡಿರೋದು. ಸ್ತೋತ್ರ. ನೋಡಿ, ಯಾರಿಗೂ ಗೊತ್ತಿಲ್ಲ ಇದು. ನೀವು ಅಂದ್ಕೊಂಡಿರ್ಬೋದು 2017ರಲ್ಲಿ ಪ್ರಕಾಶ್ ರಾಮಡಿ ಬ್ರದರು ಅವಾಗ ಸ್ಟಾರ್ಟ್ ಮಾಡಿ ಆಗಲೇ ರಿಲೀಸ್ ಮಾಡಿದ್ದಾರೆ ಅಂತ. ನಾನು ಮ್ಯೂಸಿಕ್ ಡೈರೆಕ್ಟರ್, ನೀವು ಬೇಕಾದ್ರೆ ಈಗಲೂ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿರಿ, ಬ್ರದರ್ ರೂಫಸ್ ಅವ್ರಿಗೆ ಫೋನ್ ಮಾಡಿ ಕೇಳ್ರಿ. ಸತತ 4 ವರ್ಷ ಆದಮೇಲೆ ನನ್ನ CD ರಿಲೀಸ್ ಹೊರಗಡೆಗೆ ಬಂದಿರೋದು. ಅವರಿಗೆ 10,000, 5,000, 20,000 ಹಿಂಗೆ ಕೊಟ್ಕೊಂಡು ಬಂದು ಕೊನೆಗೆ ನಾನು ಅದನ್ನು ಮಾಡಿರೋದು. ಅದನ್ನು ನಾನು ಕೊಟ್ಕೊಂಡು ಬಂದಿರೋದಕ್ಕೆ ಆ ಲಾಸ್ಟ್ಗೆ ಆಗಿತ್ತು ಅಂತಲ್ಲ, ದೇವರ ಉದ್ದೇಶ ಇರ್ತದೆ, ಇದೇ ಸಮಯ, ದ ರೈಟ್ ಟೈಮ್ ಅಂತ ಹೇಳ್ತಾರೆ, ಅದಕ್ಕೇ ತಕ್ಕ ಕಾಲ ಅಂತ ಹೇಳ್ತಾರೆ. ತಕ್ಕ ಕಾಲ, ದೇವರ ತ್ರಾಣೋಳ ಹಸ್ತದ ಕೆಳಗೆ ನಮ್ಮನ್ನು ನಾವು ತಗ್ಗಿಸ್ಕೊಳ್ರಿ, ಅವಾಗ ತಕ್ಕ ಕಾಲದಲ್ಲಿ ದೇವ್ರ ಮೇಲೆ ನಮ್ಮನ್ನು, ತಕ್ಕ ಕಾಲ ಅಂದರೆ ದ ರೈಟ್ ಟೈಮ್. ಖಂಡಿತ ಅದು ಯಾವಾಗ ಬರ್ತದೆ ಗೊತ್ತಿಲ್ಲ, ಆದರೆ ಅದು ನಿನ್ನ ಸಮಯ ಈಗಲೇ ಆಗಿದ್ರೆ ಖಂಡಿತವಾಗ್ಲೂ ನೀನು ಕೈ ಹಚ್ಚು, ದೇವರು ಅದನ್ನು ನಿನ್ನ ಕಾರ್ಯರೂಪಕ್ಕೆ ತರ್ತಾನೆ. ಹಾಲೆಲೂಯಾ. ಆಮೆನ್ ಬ್ರದರ್. ಹೌದು, ನಾನು ಹೇಳಿದ್ದು ಈಗನೇ ಇರ್ಬೋದು, ಹೌದು ನಾಳೆ ಇರ್ಬೋದು. ಹೌದು, ಖಂಡಿತ ದೇವರ ಟೈಮ್ ಹೇಳಿಕ್ಕಾಗ. ಹೌದು, ಆದರೆ ನಾನು ಸಿದ್ಧ ಆಗಿರ್ಬೇಕು. ನಾನು ಸಿದ್ಧ ಆಗದೆ ದೇವರ ಕಾರ್ಯಗಳಿಗೆ ನಾವು ಹೋಗ್ಬಾರ್ದು. ಹೌದು, ನಾನು ಸಿದ್ಧ ಆಗಿರ್ಬೇಕು. ಈಗ ಮಿಲಿಟರಿ ಅವ್ರು ಹಿಂಗೆ ಹಿಡ್ಕೊಂಡು ಸಿದ್ಧ ಆಗಿದ್ರೇನೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ. ಯುದ್ಧ ಸ್ಟಾರ್ಟ್ ಆಯ್ತು, ಎಲ್ಲ ತಗೊಂಬನ್ನಿ ಸಾಮಗ್ರಿಗಳಂದ್ರೆ ಆಗಲ್ಲ. ಹಾಗೇನೆ ದೇವರಿಗೋಸ್ಕರ ನೀನು ಎಲ್ಲದನ್ನ ಮಾಡ್ಕೊ, ಕಾರ್ಯರೂಪಕ್ಕೆ ತೆಗೆದುಕೊಳ್ರಿ. ನೀವು ಬಂದಿರೋಂಥ ಸಾಂಗ್ಸ್ಗಳಾಗಲಿ, ನೀವೇನೇನೆಲ್ಲ ಮಾಡಬೇಕು ದೇವರಿಗೋಸ್ಕರ ಅಂತ ಇದ್ದೀರೋ ಅದನ್ನೆಲ್ಲ ಕಾರ್ಯರೂಪಕ್ಕೆ ತಗೊಂಬಂದು ಇಟ್ಕೊಳ್ರಿ. ದೇವರು ಅದನ್ನು ತಕ್ಕ ಕಾಲದಲ್ಲಿ ಅದನ್ನು ರಿವೀಲ್ ಮಾಡ್ತಾರೆ ನಿಮಗೆ. ಏನಿರಲಿ ಬಿದ್ದು ತುಂಬ ಸಂತೋಷ ಆಯಿತು. ಅನೇಕ ವಿಷಯಗಳನ್ನು ಹಂಚಿಕೊಳ್ಳುವಂಥ ದೇವರು ಸಹಾಯ ಮಾಡಿ. 2ನೇ CD ಆದಷ್ಟು ಬೇಗ ರಿಲೀಸ್ ಆಗಲಿ. ಖಂಡಿತ ಕನ್ನಡದ ಜನರು ಎಲ್ಲರೂ ತಗೊಳ್ಳಿ CD. ಖಂಡಿತ ಬೇಗ ಪ್ರಿಂಟ್ ಹಾಕ್ಸಿ ನೀವು. ಅದು ಹಣ ಕೊಡುವವರೆಲ್ಲ ಆದಷ್ಟು ಬೇಗ ದೇವರು ಕೊಡುವಂಥ ಸಹಾಯ ಮಾಡಲಿ ದೇವರು. 2ನೇ CD ಆದಷ್ಟು ಬೇಗ ರಿಲೀಸ್ ಆಗಿ ನಮ್ಮ ಪ್ರಾರ್ಥನೆ ಕೂಡ. ಖಂಡಿತ ಇಷ್ಟೊಂದು ಸಮಯ ನಮ್ಮ ಜೊತೆಲಿ ನೀವು ಕಳೆದ್ರಿ, ಅಷ್ಟು ದೂರ ಹಾಸನದಿಂದ ಇಲ್ಲಿ ನಮ್ಮ ಜೊತೆಲಿ ಬಂದು ಒಂದು ಆಸರೆ TV-ಯಲ್ಲಿ ಅನೇಕ ಅನುಭವ ಸಾಕ್ಷಿಗಳು ಹಂಚ್ಕೊಂಡ್ರಿ. ನನಗೆ ತುಂಬ ಸಂತೋಷವಿದೆ. ನಿಮ್ಮನ್ನು ಕಾಣಬೇಕಂತ ಆಸೆ ಇತ್ತು. ಒಂದು ಕಾರ್ಯ ಮುಖಾಂತರ ದೇವರು ಅದನ್ನು ಕೂಡ ನೆರವೇರಿಸಲಿ. ದೇವ್ರ ಚಿತ್ತ ಆದರೆ ಮುಂದಿನ ದಿನಗಳಲ್ಲಿ ಕರ್ತನು ಭೇಟಿ ಆಗುವಂತೆ ಸಹಾಯ ಮಾಡಲಿ. ನಾನುವೇ ಆಸರೆ ಟಿವಿಗೆ, ನಾನು ಆಸರೆ ಟಿವಿಯ ಚಾನಲ್ ಅವರ ಸಂಸ್ಥಾಪಕರಿಗೂ ಮತ್ತು ಇಲ್ಲಿ ಸಿಬ್ಬಂದಿಯವರಿಗೂ ಮತ್ತು ಪ್ರದೀಪ್ ನಿಮಗೂ ಕೂಡ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸ್ತೀನಿ. ಈ ಅವಕಾಶವನ್ನು ಕೊಟ್ಟು ತಂದೆಯಾದ ದೇವರಿಗೆ ಮೊದಲನೇದಾಗಿ, 2ನೇದಾಗಿ ನಿಮಗೂ ಕೂಡ. ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಆಸರೆ ಟಿವಿಯನ್ನು ವೀಕ್ಷಿಸ್ತಿರುವಂಥ ನಮ್ಮೆಲ್ಲ ಆತ್ಮೀಯ ವೀಕ್ಷಕರನ್ನು ಪ್ರಭು ಯೇಸುವಿನ ಮನೆಯಲ್ಲಿ ವಂದನೆ ಸಲ್ಲಿಸ್ತೇನೆ. ಇಷ್ಟು ಸಮಯ ನಮ್ಮ ಜೊತೆಲಿದ್ದುಕೊಂಡು ಈ ಕಾರ್ಯಕ್ರಮನ ನೀವು ನೋಡಿದ್ದೀರಾ. ಅನೇಕ ದಿನಗಳಿಂದ ನಮ್ಮ ಕಾರ್ಯಕ್ರಮಗಳು ನೋಡ್ತಾ ಇದ್ದೀರಾ, ಉತ್ತಮ ಸಪೋರ್ಟ್ ನೀವು ಮಾಡ್ತಾ ಇದ್ದೀರಾ, ನೀವು ವಂದನೆ ಸಲ್ಲಿಸ್ತೇವೆ. ಹೌದು ಪ್ರಿಯರೇ, ಇಂದು ನಮ್ಮ ಮಧ್ಯದಲ್ಲಿ ಪ್ರಕಾಶ್ ಅವರಿದ್ದಾರೆ. ಅತ್ಯುತ್ತಮವಾದ CD-ಯನ್ನು ಇದು ಹಾಡುವಂತೆ, ಇದನ್ನು ಆರಾಧನೆಗಳಲ್ಲಿ ದೇವರನ್ನು ಕೊಂಡಾಡುವಂತೆ ದೇವರು ಅವರ ಮುಖಾಂತರ ಒಳ್ಳೆಯ ಹಾಡುಗಳು ನಮಗೆ ಕೊಟ್ಟಿದ್ದಾರೆ. ಹೌದು, ಅವರ ಮಾತನ್ನು ನೀವು ಅವರ ಬಾಯಿಂದ ಕೇಳಿದ್ದೀರಿ. ಅನೇಕ ನೋವುಗಳನ್ನು, ಕಷ್ಟಗಳನ್ನು ಅವರ ಮುಖಾಂತರ ನೀವು ತಿಳ್ಕೊಂಡಿದ್ದೀರಾ. ಮುಂದಿನ ದಿನಗಳಲ್ಲಿ ಅವರ CD-ಯನ್ನು ನೀವು ಸಪೋರ್ಟ್ ಮಾಡಿ ಕೇವಲ 80 ರೂಪಾಯಿ, ಎಷ್ಟೋ ಸಾವಿರಾರು ರೂಪಾಯಿಗಳನ್ನು ಸುಮ್ಮನೆ ಒಂದು ಸಿಟಿಗೆ ಹೋದರೆ ಖರ್ಚು ಮಾಡಿಬಿಡ್ತೀವಿ, ಎಷ್ಟೋ ಶಾಪಿಂಗ್ಗಳಲ್ಲಿ ಬ್ಯುಸಿಯಾಗಿ ಬಿಡ್ತೀವಿ. ಹಾಗಾಗಿ ನಾವು ನಿಜವಾಗಿ ತಿಳ್ಕೊಂಡ್ರೆ ನಾವು ಎಷ್ಟು ಶೂಸ್ಗಳಿಗಿರುವ ಬಟ್ಟೆಗಳಿಗೆ ಎಷ್ಟು ಹಣ ವ್ಯಯ ಮಾಡ್ತೀವಿ. ಸಣ್ಣ ಅಮೌಂಟ್ ಅದನ್ನು ತಗೊಳ್ಳಿ, ಬಲ್ಕಾಗಿ ತಗೊಳ್ಳಿ. ನನ್ನನ್ನು ತುಂಬ ಆತ್ಮೀಯರಿಗೆ ಹಂಚಿ ಬಡ್ಡೆಗಳಲ್ಲಿ ಗಿಫ್ಟ್ಗಳನ್ನು ಕೊಡ್ಬೋದು, ಸಭೆಯವರಿಗೆ ಕೊಡ್ಬೋದು, ಆಸಕ್ತರಿಗೆ ನೀವು ನೀಡ್ಬೋದು. ಅದನ್ನು ಮಾಡಿ ಕನ್ನಡದಲ್ಲಿ ಅನೇಕ ಯವನಸ್ಥರು ಎದ್ದೇಳಬೇಕು, ಅನೇಕ ಹಾಡುಗಳು ಬರಬೇಕು. ಬೇರೆ ಭಾಷೆಗೆ ಕಂಪೇರ್ ಮಾಡಿ ನಮ್ಮ ಕನ್ನಡ ತುಂಬ ಹಿಂದೆ ಇದೆ. ಎಲ್ಲರೂ ನೋಡುವವರ ಹತ್ರ ಒಂದು ನಮ್ರ ವಿನಂತಿ ನಂದು, ತಗೊಳ್ಳಿ CD, ಬೇರೆಯವ್ರಿಗೆ ಕೊಡಿ, ಕಾಪಿ ಮಾಡಬೇಡಿ, ಕಾಪಿ ಮಾಡಲಿಕ್ಕೆ ಕೊಡಬೇಡಿ.
ಬೈ ಮಾಡಿ ನೀವು 10 CD 100 CD 50 ಎಷ್ಟು ಬೇಕಾದ್ರೆ 1000 ಬೇಕಾದ್ರೆ CD ಕೊಡ್ತಾರೆ ಅವರು. ನೀವು ತಗೊಳ್ಳಿ, ಎಲ್ರಿಗೆ ಹಂಚಿ, ಸಭೆಯವರಿಗೆ ತಗೊಳ್ಳಿ. ಯಾರು ಸಭೆಯಲ್ಲಿ ಒಳ್ಳೆ ಸ್ವಲ್ಪ ಆರ್ಥಿಕವಾಗಿ ಸ್ಟ್ರಾಂಗ್ ಇರೋರು ಒಂದು 10-50 CD ತಗೊಳ್ಳಿ, ಬೇರೆಯವರಿಗೆ ನೀವು ಉಚಿತವಾಗಿ ಹಂಚ್ಬೋದು. ಖಂಡಿತವಾಗಿ ನೀವು ಆಶೀರ್ವಾದ, ಅದನ್ನು ದೇವರು ನಿಮ್ಮನ್ನು ಸಾಲಗಾರ ಇಟ್ಕೊಳ್ಳೋದಿಲ್ಲ, 100% ನಿಮಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಅದನ್ನು ಮಾಡಿ ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನೋಡಿ. ಖಂಡಿತ. ತುಂಬ ಸಂತೋಷ ಇಷ್ಟು ಜೊತೆ ನಮ್ಮ ಜೊತೆ ಇದ್ದೀರಿ ನೀವು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮ ಬಂದು ನಮ್ಮ ಒಂದು ನಡೆಸಿಕೊಟ್ಟಿದ್ದಕ್ಕೆ ನಮಗೆ ದೇವರು ಯೇಸು ನಾಮದಲ್ಲಿ ವಂದನೆ ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಈ ಒಂದು ಕಾರ್ಯಕ್ರಮವನ್ನು ನೀವು ನೋಡಿದ್ದೀರಾ, ಸಪೋರ್ಟ್ ಕೂಡ ಮಾಡಿದ್ದೀರಾ, ಅದಕ್ಕೆ ನಿಮ್ಗೆ ವಂದನೆ ಸಲ್ಲಿಸ್ತೇವೆ. ಯಾವುದೇ ಮಾತಿನ ಮುಖಾಂತರ ನಿಮಗೆ ನೋವಾಗಿರೋದಾದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ನಮ್ಮ ಕೂಡ ಆಸೆ, ನಮ್ಮ ಕನ್ನಡದಲ್ಲಿ ಅನೇಕ ಯವನಸ್ಥರು ಎದ್ದು ಬರಬೇಕು, ಅನೇಕ CD ಮಾಡುವವರು ಬರಬೇಕು. ಯಾಕಂದರೆ ಪ್ರತಿಯೊಬ್ಬರ ಒಂದು CDಯ ಹಿಂದೆ ಎಷ್ಟು ನೋವಿದೆ ಎಂಬುದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ತಿಳ್ಕೊಂಡಿದ್ದಾರೆ. ಯಾಕಂದರೆ ಮೊದಲು ನಾವು ಬರೀ CDಯನ್ನು ತಗೊಳ್ತಿದ್ವಿ, ನೋಡ್ತಾ ಇದ್ವಿ, ಹಾಡುಗಳನ್ನು ಕೇಳ್ತಾ ಇದ್ವಿ. ಅವರು ಯಾರು, ಅದರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಹಣವನ್ನು ಹಾಕಿದ್ದಾರೆ, ಎಷ್ಟು ಕಳ್ಕೊಂಡಿದ್ದಾರೆ, ಎಷ್ಟು ನೋವು ಅನುಭವಿಸಿದ್ದಾರೆ ಎಂಬುದಾಗಿ ನೀವು ಒಂದು ಕಾರ್ಯಕ್ರಮ ನೀವು ಕಣ್ಣಾರೆ ಕಂಡಿದ್ದೀರಾ. ಏನೇ ಇರಲಿ, ನಿಮ್ಮ ಸಹಾಯಕ್ಕಾಗಿ, ನಿಮ್ಮ ಒಂದು ವೀಕ್ಷಣೆಗಾಗಿ ನಾನು ಯೇಸು ನಿಮ್ಮ ವಂದನೆ ಸಲ್ಲಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಆರಾಧನಾ ನಾಯಕನೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಆತ್ಮಿಕ ಉಜ್ಜೀವನಕ್ಕಾಗಿ ನೋಡ್ತಾ ಇರಿ ಆಸರೆ TV. ವಂದನೆಗಳು.